ಸಂಪೂರ್ಣವಾಗಿ ನಾನು ಏನಾದ್ರೂ ಬಾಯಿ ಬಿಟ್ಟ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಬುಡವನ್ನ ಅಳ್ಳಾಡಿ ಹೋಗುತ್ತೆ, ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ರಾಜ್ಯದಿಂದ ಹೋಗುತ್ತೆ ಅನ್ನುವಂತ ರೀತಿಯಾದಂತ ಒಂದು ಮಾತನಾಡಿದ್ದಾರೆ. मैं मुंह खोले तो सरकार हिलेगा, मैं मुंह खोले तो सरकार हिलेगा, मैं मुंह खोले तो सरकार हिलेगा. ಒಟ್ಟು ಟೋಟಲ್ 950 ಮನೆಗಳು ಸಂಪೂರ್ಣವಾಗಿ ಇಲ್ಲಿ ದುಡ್ಡು ಕೊಟ್ರೆ ಮನೆ ಸಿಕ್ಕಿದೆ ಅನ್ನುವಂಥದ್ದು ಆರೋಪ. टोटल जो है 950 houses. हाँ, टोटल जो है 950 houses. हाँ. BR ಪಾಟೀಲ್ ಅವರು ಹಾಗೆ ಸರ್ಫರಾಜ್ ಅವರು ಆಡಿರುವಂತ ಒಂದು ಆಡಿಯೋ ಇದೆ ಅಲ್ಲ, ಆ ಆಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಎಷ್ಟು ಮನೆಗಳು, ಎಷ್ಟು ಗ್ರಾಮ ಪಂಚಾಯತಿಯಲ್ಲಿ ಏನೇನಾಗಿದೆ, ಏನೇನ್ ಕತೆ ಅನ್ನುವಂಥದ್ದು. ಮುನ್ನಳ್ಳಿ 200 मकान, ಹೊನ್ನಳ್ಳಿ मुन्नಳ್ಳಿ दरगाह शिरूर 100 मकान, दरगाह शिरूर 100 मकान. ओके. गंगापुर BR अम्बेडकर 200 मकान. ओके सर. कवलगा BR कवलगा में अम्बेडकर, कितने सर? कवलगा में 200, माडाल में माडाल ये 100, फिर 100. ओके सर. ಅವ್ರು ದುಡ್ಡು ಕೊಟ್ಟ ನಂತರ ಅವರಿಗೆ ಮನೆ ಸಿಕ್ಕಿದೆ ಅನ್ನುವಂಥದ್ದು. ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಾದಂತ ಭ್ರಷ್ಟಾಚಾರ ವಾಸನೆ ಆಡ್ತಾ ಇದೆ. BR ಪಾಟೀಲ್ ಅವರಿಗೆ ಗೊತ್ತಿದೆಯಾ, 2.5 ವರ್ಷಗಳ ಕಾಲದಲ್ಲಿ ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇರುವಂತ ಸರ್ಕಾರ ಯಾವ ರೀತಿಯಾದಂತ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಕೂಡ BR ಪಾಟೀಲ್ ಅವರಿಗೆ ಇಂಚಿಂಚು ಮಾಹಿತಿ ಇದೆಯಾ? ಇವೆಲ್ಲ ಆರೋಪಗಳ ನಂತರ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಂಪೂರ್ಣವಾಗಿ ಸಂಚಲನವನ್ನ ಮೂಡಿಸ್ತಾ ಇದೆ. हमारे मिनिस्टर हमारे पार्टी की सरकार के ऊपर में इल्जाम है. मेरा जो let me check and get back because ये पैसा खाने का देने का एविडेंस तो मिलता नहीं. पैसे जो लेके गया जो दिया. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಭ್ರಷ್ಟಾಚಾರದ ಸರ್ಕಾರ ಅನ್ನುವಂತ ರೀತಿಯಾಗಿ ಅದೇ ಬಡವರಿಗೆ ಸೇರ್ಬೇಕಾಗಿರುವಂತ ಮನೆಗಳಲ್ಲೂ ಕೂಡ ಈ ರೀತಿಯಾದಂತ ಇವರು ಭ್ರಷ್ಟಾಚಾರವನ್ನ ಮಾಡ್ತಾರೆ ಅಂತಂದ್ರೆ ಯಾರನ್ನ ನಂಬಬೇಕು? ಜನರಿಗೆ ಬಡವರಿಗೆ ಸೇರ್ಬೇಕಾಗಿರುವಂತ ಒಂದೂ ಮನೆಗಳು ಕೂಡ ಬಡವರಿಗೆ ಸೇರ್ತಾ ಇಲ್ಲ. BR ಪಾಟೀಲ್ ಅವರು ಆಗಿರ್ಬೋದು, ಸರ್ಫರಾಜ್ ಅವರ ವಿರುದ್ಧ ಆಗಿರ್ಬೋದು, ಜಮೀರ್ ಅಹಮದ್ ಅವರ ವಿರುದ್ಧ ಆಗಿರ್ಬೋದು, ಏನಾದ್ರೂ ಕಾನೂನು ಕ್ರಮವನ್ನ ಕೈಗೊಳ್ತಾರ? ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ BR ಪಾಟೀಲ್ ಅವರು ಹಾಗೆ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ಸರ್ಫರಾಜ್ ಖಾನ್ ಆಡಿರುವಂತಹ ಒಂದು ವಿಡಿಯೋ, ಒಂದು ಆಡಿಯೋ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಕೂಡ ಆಗ್ತಾ ಇರುವಂತದ್ದು. ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರದ ವಾಸನೆ ಒಂದಿಷ್ಟು ಕೇಳಿ ಬರ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ 950 ಮನೆಗಳು ಸಂಪೂರ್ಣವಾಗಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಕೂಡ ಒಂದೊಂದಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ BR ಪಾಟೀಲ್ ಅವರು ಹಾಗೆ ಸರ್ಫರಾಜ್ ಅವರು ಆಡಿರುವಂತಹ ಒಂದು ಆಡಿಯೋ ಇದೆ ಅಲ್ಲ, ಆ ಆಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಎಷ್ಟು ಮನೆಗಳು, ಎಷ್ಟು ಗ್ರಾಮ ಪಂಚಾಯತಿಯಲ್ಲಿ ಏನೇನಾಗಿದೆ, ಏನೇನ್ ಕತೆ ಅನ್ನುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಗರಣಗಳ ಮೇಲೆ ಹಗರಣಗಳು ಒಂದಿಷ್ಟು ತರ್ತಾ ಇರುವಂತದ್ದು ಅನ್ನುವಂತ ಆರೋಪ ಸಹಜವಾಗಿ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ನೋಡಿ, ಮೊದಲನೇದಾಗಿ ನಾವು ನೋಡ್ತಾ ಹೋದಾಗ ಒಂದಿಷ್ಟು ಮೂಡ ಹಗರಣ ಆಯ್ತು, ಮೂಡ ಹಗರಣ ಆಗ್ತಿದ್ದ ಹಾಗೆ ಒಂದಿಷ್ಟು ವಾಲ್ಮೀಕಿ ಹಗರಣ ಆಗ್ತಿದ್ದ ಹಾಗೆ ಇದೀಗ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲೂ ಕೂಡ ಒಂದಿಷ್ಟು ಅಂದ್ರೆ ಬಡವರಿಗೆ ಸೇರ್ಬೇಕಾಗಿರುವಂತ ಈ ಎಲ್ಲಾ ವಸತಿಗಳಿದೆ, ಮನೆಗಳಿದೆ, ದುಡ್ಡು ಕೊಟ್ರೆ ಮಾತ್ರ ಪ್ರತಿಯೊಬ್ಬರಿಗೂ ಮನೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದ್ರೆ ವಸತಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರ ಆಪ್ತ ಆಗಿರುವಂತ ಸರ್ಫರಾಜ್ ಅವರು ಆಡಿದಂತ ಆ ಆಡಿಯೋ ಹಾಗೆ BR ಪಾಟೀಲ್ ಅವರು ಆಡಿದಂತ ಒಂದು ಆಡಿಯೋ ಇಬ್ಬರೂ ಕೂಡ ಅಂದ್ರೆ 4 ನಿಮಿಷಗಳ ಈ ಆಡಿಯೋದಲ್ಲಿ BR ಪಾಟೀಲ್ ಅವರು ಹೇಳ್ತಾರೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಕತೆ ಆಗಿದೆ, ಏನೇನ್ ಕತೆ ಅನ್ನೋದ್ರ ಬಗ್ಗೆ, ಇಲಾಖೆ ಜೊತೆಗೆ ಇಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲೆಲ್ಲಿ ಮನೆ ಸಿಕ್ಕಿದೆ ಅನ್ನುವಂಥದ್ದು. ನೋಡಿ, ನಿಜವಾಗ್ಲೂ ಕೂಡ ಮುನ್ನಳ್ಳಿಯಲ್ಲಿ 200 ಮನೆ ಅಂತೆ, ದರ್ಗಾ ಶಿರೂರಲ್ಲಿ 100 ಮನೆ ಅಂತೆ, ಗಂಗಾಪುರದಲ್ಲಿ 200 ಮನೆ ಅಂತೆ, ಕಾವಲ್ಗಾ ಅಲ್ಲಿ 200 ಮನೆ ಅಂತೆ, ಮಾಡ್ಯಾಳದಲ್ಲಿ 200 ಮನೆ. ಒಟ್ಟು ಟೋಟಲ್ 950 ಮನೆಗಳು ಸಂಪೂರ್ಣವಾಗಿ ಇಲ್ಲಿ ದುಡ್ಡು ಕೊಟ್ರೆ ಮನೆ ಸಿಕ್ಕಿದೆ ಅನ್ನುವಂಥದ್ದು ಆರೋಪ. ಅಂದ್ರೆ ಒಂದಿಷ್ಟು ಶಾಸಕರ ಭಾಗದಲ್ಲಿ ಆಗಿರ್ಬೋದು, ಶಾಸಕರ ಕಾರ್ಯಕರ್ತರ ಆಗಿರ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ಯಾರ್ಯಾರು ಪರಿಚಯಗಳಿದ್ದಾರೆ, ಒಂದಿಷ್ಟು ಹೊಸಲಿಯನ್ನು ಹಚ್ಚಿಬಿಟ್ಟು ಮನೆಗಳನ್ನ ತೆಗೆದುಕೊಂಡಿರುವಂಥದ್ದು. ಹಾಗೆ BR ಪಾಟೀಲ್ ಅವರು ಒಂದು ಮಾತನ್ನ ಹೇಳ್ತಾರೆ ಇಲ್ಲಿ. ನೋಡಿ, ನಾನು ಕೊಟ್ಟಿರುವಂತ ಲೆಟರ್ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಮನೆ ಸಿಕ್ಕಿರಲಿಲ್ಲ.
ಅದಾದ ನಂತರ ನಾನು ಸಿಗ್ನೇಚರ್ ಮಾಡಿರುವಂತ ಮನೆಯಿಂದಾನೆ ಗ್ರಾಮ ಪಂಚಾಯಿತಿ ಒಬ್ರು ಬಂದ್ಬಿಟ್ಟು ಕೊಟ್ಟಾಗ ಅವ್ರು ದುಡ್ಡು ಕೊಟ್ಟ ನಂತರ ಅವರಿಗೆ ಮನೆ ಸಿಕ್ಕಿದೆ ಅನ್ನುವಂಥದ್ದು. ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಾದಂಥ ಭ್ರಷ್ಟಾಚಾರ ವಾಸನೆ ಆಡ್ತಾ ಇದೆ ಅಂದ್ರೆ ಅದಾದ ನಂತರ BR ಪಾಟೀಲ್ ಅವರು ಒಂದು ಮಾತನ್ನ ಹೇಳ್ತಾರೆ. ನಿಜಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ನಾನು ಏನಾದ್ರೂ ಬಾಯಿ ಬಿಟ್ಟ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಬುಡವನ್ನ ಅಳ್ಳಾಡಿ ಹೋಗುತ್ತೆ, ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ರಾಜ್ಯದಿಂದ ಹೋಗುತ್ತೆ ಅನ್ನುವಂತ ರೀತಿಯಾದಂತ ಒಂದು ಮಾತನಾಡಿದ್ದಾರೆ. ಅಂದ್ರೆ ನಾನು ಬಾಯಿ ಬಿಟ್ಟಿಲ್ಲ, ಬಾಯಿ ಬಿಟ್ರೆ ಈ ರೀತಿಯಾದಂತ ಒಂದಿಷ್ಟು ಹಗರಣಗಳು ಸಂಪೂರ್ಣವಾಗಿ ಹೊರಗೆ ಬರುತ್ತೆ ಅನ್ನುವಂಥದ್ದು. ಅಂದ್ರೆ BR ಪಾಟೀಲ್ ಅವರಿಗೆ ಗೊತ್ತಿದೆಯಾ 2.5 ವರ್ಷಗಳ ಕಾಲದಲ್ಲಿ ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇರುವಂತ ಸರ್ಕಾರ ಯಾವ ರೀತಿಯಾದಂಥ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಕೂಡ BR ಪಾಟೀಲ್ ಅವರಿಗೆ ಇಂಚಿಂಚು ಮಾಹಿತಿ ಇದೆಯಾ ಅನ್ನುವಂಥದ್ದು ಸಹಜವಾಗಿ ಸಾರ್ವಜನಿಕರನ್ನ ಪ್ರಶ್ನೆ ಕಾಡ್ತಾ ಇದೆ. हेलो। जी सर्फराज, हाँ साहब, हाँ साहब। आप गलत मत समझो, ताज्जुब की बात है। हाँ राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है। साहब, तो ये हम लास्ट टाइम MLA आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या साहब, राजीव गांधी? ऐसा है तो साहब आप ऐसा है तो दीजिए। मैं लास्ट टाइम आपको बताया और नहीं, नहीं, दीजिए, हम एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं बोल रहा हूं सर, क्योंकि मैं सर- अपने सर, सरकार जो भी को सर- ऊपर नहीं सर, नहीं सर, मैं इल्जाम कैसे लगाता हूँ? नहीं, मेरा सर। मैं जो तजुर्बा आया है, नहीं जो सर, पैसा दिया है उसको घर मिला है। नहीं 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 सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस वाज 2 years बैक व्हेन द न्यू गवर्नमेंट केम इनटू पावर सर। नाउ वी हैव आस्क्ड फॉर अबाउट 43 हाउसेस जो लैप्स हो गए, हमको वापस दो बल्कि हम लोग पूछे हैं सर। मेरा सुनिए, किसी को बोला नहीं, जो मेरा लेटर भेजा था वो नहीं हुआ, वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर मकान। कौन सा सर, अब कौन सा हमारी दीजिए सर, इज्जत क्या रहेगा? सर वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर। अब वो कैंसिल करके आप ही के देंगे, अगर ऐसा किया है आई विल हैंग दैट फेलो हु हैज डन इट सर 100%। हैंग नहीं, एक आदमी नहीं, बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। टेक एग्जांपल दंगापुर जेरेजे ग्राम पंचायत हाँ सर, एंड कड़गंची एग्जांपल। गड़गंजी गंगापुर, ओके सर। मैं कड़गंची चेक करता हूँ सर, अभी चेक करके बताऊँ हाँ। हित्तल शिरूर। गड़गंजी कड़गंजी, ओके हाँ। हाँ, हित्तल शिरूर, एत्तल हित्तल शिरूर। एत्तल शिरूर, ओके सर। दंगापुर Yes, दंगापुर। हाँ सर, गंगापुर नोट किया हूँ सर। मैं चेक करके आपको वापस फोन करता हूँ नहीं, क्या चेक करते? मेरा तजुर्बा है, मैं हमारे मिनिस्टर हमारे पार्टी की सरकार के ऊपर मैं इल्जाम मुझे सर लेट मी मेरा चेक एंड जो गेट बैक टू सर, बिकॉज़ सर लेट मी चेक एंड गेट बैक बिकॉज़ ये पैसा खाने का देने का एविडेंस तो मिलता नहीं। पैसे जो लेके गया जो दिया। नहीं सर, इसमें तो जरूर मिलेगा सर एविडेंस। मैं चेक करता हूँ, चेक करके बोलता हूँ सर मैं। यस अब मेरे बगल में अफजलपुर कॉन्स्टिट्यूंसी में हाँ कितने मकाने पैसा लेके गए? मैं चेक करता हूँ सर, जो मुझे, क्योंकि अब ये जो आप बता रहे हैं, वांट टू जस्ट गेट इनटू दिस सर, हु हैज डन इट, लेट मी चेक सर। क्योंकि हमारे पास घर ही नहीं है तो राजीव गांधी हम लोग हाउसिंग जब कॉर्पोरेशन बोल रहे हैं, नहीं सर, राजीव गांधी कॉर्पोरेशन से ही चेक करता हूँ सर, मैं उन्हीं से चेक करता हूँ सर। Yes. मैं चेक करके दूं? प्लीज दो सर, मैं इमीडिएटली विल टेक एक्शन। आई विल, वो जो भी घर है मैं आपको सैंक्शन कराऊंगा 100% सर। सुनिए, हाँ मुन्नಳ್ಳಿ हाँ 200 मकान, तो सर ಹೊನ್ನಳ್ಳಿ मुन्नಳ್ಳಿ ಮುನ್ನಳ್ಳಿ हाँ। दरगाह शिरूर और 100 मकान, दरगाह शिरूर हाँ, 100 मकान। ओके गंगापुर BR अम्बेडकर हाँ, 200 मकान। ओके सर कवलगा हाँ। BR कवलगा में अम्बेडकर, कितने सर? कवलगा में 200, माडाल में माडाल हाँ, ये 100, फिर 100। ओके सर। टोटल जो है 950। 950 हाउसेस। हाँ, ये सर मैं आपको अभी हाफ एन आवर में ये बताता हूँ। पैसा दे के लाए। मैं अभी चेक करके बोलता हूँ सर, आप चेक क्या चेक करते? सर। मैं मुंह खोले तो
सरकार हिलेगा। ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಸಾಕಷ್ಟು ಜನರಿಗೆ ಒಂದಿಷ್ಟು ವಿಶ್ವಾಸವನ್ನ ಇತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳ್ತಾ ಇತ್ತು, ನಾವು ನುಡಿದಂತೆ ನಡೀತೀವಿ ಅನ್ನುವಂಥದ್ದು. 5 ಗ್ಯಾರಂಟಿಗಳನ್ನ ತಂದ್ರು, ಗ್ಯಾರಂಟಿಯಲ್ಲೂ ಕೂಡ ಒಂದಿಷ್ಟು ಸರಿಯಾದಂತ ಗ್ಯಾರಂಟಿಗಳನ್ನು ಪೂರೈಸ್ತಾ ಇಲ್ಲ, ಗೃಹಲಕ್ಷ್ಮಿ ಹಣಗಳು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಇವೆಲ್ಲ ಆರೋಪಗಳ ನಂತರ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಂಪೂರ್ಣವಾಗಿ ಸಂಚಲನವನ್ನ ಮೂಡಿಸ್ತಾ ಇದೆ. ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಲ್ಲ, ರಾಜಕೀಯದಲ್ಲೇ ಸಂಚಲನವನ್ನ ಮೂಡಿಸ್ತಾ ಇರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರನ್ನ BR ಪಾಟೀಲ್ ಅವರು ಇವತ್ತು ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಹಂಗಂದ್ರೆ ಸಚಿವ ಜಮೀರ್ ಅಹಮದ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅವರ ಆಪ್ತ ಕಾರ್ಯದರ್ಶಿ ಆಗಿರುವಂತಹ ಸರ್ಫರಾಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಂದ್ರೆ ಈ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸಂಪೂರ್ಣವಾಗಿ ಇಲ್ಲಿ ಎಲ್ಲಾ ಮಾಹಿತಿಗಳನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಸುವಂತ ಕೆಲಸವೂ ಕೂಡ ಆಗಬಹುದು. ಇನ್ನು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಆಗಿರ್ಬೋದು, JDS ನಾಯಕರುಗಳಾಗಿರ್ಬೋದು, ಎಲ್ಲರೂ ಕೂಡ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಭ್ರಷ್ಟಾಚಾರದ ಸರ್ಕಾರ ಅನ್ನುವಂತ ರೀತಿಯಾಗಿ BR ಪಾಟೀಲ್ ಅವರು ಅವರದೇ ನಾಯಕರು, ಅವರದೇ ಪಕ್ಷದಲ್ಲಿ ಇದ್ದವರು, ಅವ್ರಿಗೂ ಕೂಡ ಸಂಪೂರ್ಣವಾಗಿ ಗೊತ್ತಿದೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತ ರೀತಿಯಾಗಿ ಒಂದೊಂದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಜನಗಳಿಗೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವಂತಹ ವಿಶ್ವಾಸ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಈ ರೀತಿಯಾದಂತ ವಸತಿಯಲ್ಲೂ ಕೂಡ, ಅದೇ ಬಡವರಿಗೆ ಸೇರ್ಬೇಕಾಗಿರುವಂತ ಮನೆಗಳಲ್ಲೂ ಕೂಡ ಈ ರೀತಿಯಾದಂತ ಇವರು ಭ್ರಷ್ಟಾಚಾರವನ್ನ ಮಾಡ್ತಾರೆ ಅಂತಂದ್ರೆ ಯಾರನ್ನ ನಂಬಬೇಕು? ವಸತಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಜಮೀರ್ ಅಹಮದ್ ಅವರು ಬಾಯಿ ಬಿಟ್ಟಾಗಿ ಹೇಳ್ತಾರೆ, ಎಲ್ಲರೂ ಕೂಡ ಮಾತಾಡ್ತಾರೆ, ನಾವು ಜನರ ಪರವಾಗಿದ್ದೀವಿ, ಜನರ ಜೊತೆಯಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಜನರಿಗೆ, ಬಡವರಿಗೆ ಸೇರ್ಬೇಕಾಗಿರುವಂತ ಒಂದೂ ಮನೆಗಳು ಕೂಡ ಬಡವರಿಗೆ ಸೇರ್ತಾ ಇಲ್ಲ. ಅವರ ಆಪ್ತರಿಗಾಗಿರ್ಬೋದು, ಅವರ ಕಾರ್ಯಕರ್ತರಿಗಾಗಿರ್ಬೋದು, ಒಂದಿಷ್ಟು ಜನರಿಗೆ ಮಾತ್ರ ಸೇರ್ತಾ ಇದೆ. ಬಡವರು, ಬಗ್ಗರು ಮತ್ತು ಮಾತ್ರ ಎಲ್ಲರೂ ಕೂಡ ಇಲ್ಲಿ ಬಡವರಾಗೇ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಆ ಭಾಗದ ಜನ, ಈ 950 ಮನೆಗಳು ನಿಜಕ್ಕೂ ಕೂಡ ಏನ್ ಆಗ್ತಾ ಇದೆ, ಏನ್ ಕತೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ. ಹಾಗಾದ್ರೆ BR ಪಾಟೀಲ್ ಅವರಾಗಿರ್ಬೋದು, ಸರ್ಫರಾಜ್ ಅವರ ವಿರುದ್ಧ ಆಗಿರ್ಬೋದು, ಜಮೀರ್ ಅಹಮದ್ ಅವರ ವಿರುದ್ಧ ಆಗಿರ್ಬೋದು, ಏನಾದ್ರೂ ಕಾನೂನು ಕ್ರಮವನ್ನ ಕೈಗೊಳ್ತಾರಾ? ಯಾಕಂದ್ರೆ ಈಗಾಗಲೇ ವಿರೋಧ ಪಕ್ಷ ನಾಯಕರು ಸಂಪೂರ್ಣವಾಗಿ ಜಮೀರ್ ಅಹಮದ್ ಅವರು ರಾಜೀನಾಮೆ ನೀಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಏನು ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.